ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮನನೊಂದು ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಿರಾದಲ್ಲಿ ಮೈಕ್ರೋ ಫೈನಾನ್ಸ್ ದೌರ್ಜನ್ಯಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಚಿಕ್ಕನಕುಂಟೆ ಗ್ರಾಮದಲ್ಲಿ 35 ವರ್ಷದ ಲೀಲಾವತಿ ಎಂಬ ಮಹಿಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ನಿರಂತರ ಕಿರುಕುಳ ತಾಳಲಾರದೆ ನೇಣಿಗೆ ಶರಣಾಗಿರುವ ಘಟನೆ ನಡೆದಿದೆ. ಲೀಲಾವತಿ ಎಂಬ ಮಹಿಳೆ ವಿವಿಧ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ 9 ಲಕ್ಷ ರು ಸಾಲ ಮಾಡಿದ್ದರು. ಸಾಲ ವಸೂಲಿ ಏಜೆಂಟ್ಗಳ ನಿರಂತರ ಒತ್ತಡ ಮತ್ತು ಮಾನಸಿಕ ಹಿಂಸೆ ತಾಳಲಾರದೆ ಜೀವನದಲ್ಲಿ ನಿರಾಸೆಗೆ ತುತ್ತಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಲೀಲಾವತಿ ಪತಿ ಮತ್ತು 2 ಗಂಡು ಮಕ್ಕಳನ್ನು ಅಗಲಿ ಹೋಗಿದ್ದಾರೆ. ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ತರುವ ಅವಶ್ಯಕತೆ ಇದೆ ಎಂದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಈ ರೀತಿಯ ಘಟನೆಗಳು ಮುಂದುವರೆಯದಂತೆ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಎಂಬುದು ಜನರ ಒತ್ತಾಯ. ಪಟ್ಟನಾಯಕನಹಳ್ಳಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಸರ್ ನೋಡಿ ಸರ್, ಸಣ್ಣ ಮಕ್ಕಳು ಇವರು, ನನ್ನ ಮಕ್ಕಳು ಅನಾಥರಾಗ್ಯಾರೆ. ಹಿಂಗೆಲ್ಲ ಮಾಡ್ತಾರೆ ಬಡವರು. ಏನು ಮಾಡೋಣ ಸ್ವಾಮಿ, ನನ್ನ ಮಕ್ಳಿಗೆ ದಾರಿ ದೀಪ ಇಲ್ಲ. ಸಾಲ ಮಾಡ್ಕೊಂಡಿದ್ದೀವಿ, ಬ್ಯಾಂಕ್ನವ್ರು ಬಂದು ಟಾರ್ಚರ್ ಕೊಡ್ತಾರೆ ನೋಡ್ರಿ. ಎಳೆ ಮಕ್ಕಳು ಇವು ತಾಯಿ ಅಮ್ಮ ಅಂತಾರೆ. ಎಲ್ಲಿಂದ ತರೋಣ ಸ್ವಾಮಿ? ಯಪ್ಪ ಅಮ್ಮನ ಕರ್ಕೊಂಬರೋಣ ಅಂತಾನೆ ಹಾಸ್ಪಿಟ್ಲಾಗಿ. ಸೂರಕ್ಕೆ ಹೋದ ಯಪ್ಪ ಬಾರಪ್ಪ ಅಮ್ಮನ ಮಾತಾಡ್ಸೋಣ ಅಂತಾನೆ. ಏನು ಮಾತಾಡ್ಸೋಣ ಸರ್? ಯಪ್ಪ ಡೈಲಿ ನಾವಿಬ್ಬರನ್ನ ಇಪ್ಪಟ್ಟಿರೋದು ಮನೆಗೆ ಅಂತಾನೆ. ನಾನು ಯಾರಿಗೆ ಹೇಳೋಣ ಸರ್? ನೋಡ್ರಿ ನಮ್ಮ ಬಡವ್ರ ಪಾಡಿ ಹಿಂಗೆ ಆಗ್ಬಿಟ್ಟೈತೆ. ಏನು ಮಾಡೋಣ ಸ್ವಾಮಿ? ನೋಡಿ ಇದು 6ನೇ ಕ್ಲಾಸ್ ಎಕ್ಸಾಮ್ ಬಿಟ್ಟು ಬಂದೈತೆ. ಮಾಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ ಸರ್. ನೋಡ್ರಿ ಇವು ಕಂದುಗಳು ನಮ್ಗಾದಂಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಸರ್. ಬಡ ಮಕ್ಕಳು ನಾವು ಈಗ ಎಲ್ಲಿ ಹೋಗೋಣ? ನಾವು ಅವ್ರಿಗೆ ಬಟ್ಟೆ ತೊಳೆಯೋದೇನು? ಮುಂದೆ ಯಾರು ಆಗ್ತಾರೆ ಸರ್ ನಮಗೆ? ಮಕ್ಕಳು ಮರಿ ಹೆಂಗೆ ಸಾಕ್ಬೇಕು? ದುಡಿಯೋಣ ಒಬ್ಬ. ಈಗ ಇವನ್ ಸಿಸರ್ಕ್ಕೆ ರೆಡಿ ಮಾಡೋಣ, ಬಟ್ಟೆ ತೊಳೆಯೋಣ, ಇಲ್ಲ ಇವನ್ ಸ್ಕೂಲಿಗೆ ಬಿಡೋಣ, ಯಾವ್ದು ಹಂಗೆ ನೋಡೋಣ ಸರ್. ಸರ್ ನಮ್ಮ ಹೆಸರು CK ನಾಗರಾಜ್ ಅಂತ, ಚಿಕ್ಕನಕೋಟೆ. ನಾವು ಸಂಘದಲ್ಲಿ ಸಾಲ ತಗೊಂಡಿದ್ವಿ. ಒಂದು ಪಿಂಕಿಯರು, ಒಂದು LNT, ಒಂದು ದ್ವಾರಳ್ ಸೊಸೈಟಿ, ಒಂದು ಇದು ಛಲವಾದಿ ಸಂಘ. 3-4 ತಗೊಂಡಿದ್ವಿ. LNTಲಿ 2 ತಿಂಗಳು ಡ್ಯೂ ನಿಲ್ಲಿಸಿದ್ದಕ್ಕೆ ದಿವಸ 3-4 ಜನ ಬಂದು ಟಾರ್ಚರ್ ಕೊಡೋರು. ಟಾರ್ಚರ್ ಕೊಡೋಕ್ಕೆ ನಾನು ಇಲ್ಲದೆ ಕೆಲ್ಸಕ್ಕೆ ಹೋದಾಗ ಬಂದು ಹೆಣ್ಮಕ್ಳು ತಾಯಿ ಹೆಂಗಂಗೆ ಮಾತಾಡೋರು. ಅವರು ಮನಸ್ಸಿಗೆ ಬೇಜತ್ತಿ ನಿನ್ನೆ ಸಹ ಸೂಸೈಡ್ ಮಾಡ್ಕೊಳೋದೆ. ಪಿಂಕಿಯರಲ್ಲಿ ಹೆಚ್ಚು ಕಮ್ಮಿ 5 ಲಕ್ಷ ಸಾಲ ಬೇಡ ಅಂದರು, ಅಷ್ಟೊಂದು ಬೇಡ ಅಂದರು ಕೊಟ್ಟರು. ಬಲವಂತ ಕೊಟ್ಟರು. ನಮ್ಗೆ ಅಷ್ಟು ಬೇಡ, ಒಂದು 3 ಕೊಡ್ರಿ ಅಂತೆಲ್ಲ ಕೇಳಿದ್ವಿ ಸರ್. ಎಷ್ಟು ಸಾಲ ಮಾಡಿದ್ರಿ ನೀವು ಸರ್? ಒಟ್ಟಲ್ಲಿ ಒಂದು 10 ಚಿಲ್ಲರೆ ಐತಿ ಸರ್. ಕಟ್ಕೊಂಡು ಹೋಗ್ತಿದ್ದೀರಾ? ಹಾಂ, ಯಾವುದು ನಿಲ್ಲಿಸಿರಲಿಲ್ಲ ಸರ್. 2 ತಿಂಗಳು ಮಾತ್ರ ಪಿಂಕಿಯರ್ ನಿಲ್ಸೋದಕ್ಕೆ ಈ ಸಮಸ್ಯೆ ಆಗಿರೋದು ಸರ್. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದ ಕಾರಣಕ್ಕೋಸ್ಕರ. ನಿಮ್ಮ ಮನೆಯವ್ರು ಏನು ಮಾಡ್ಕೊಂಡಿದ್ರು ಸರ್? ನೇಣು ಹಾಕೊಂಡಿದ್ರು ಸರ್. ಎಷ್ಟು ಗಂಟೆಗೆ ಆಗಿರೋದು ನೆನ್ನೆ? ಸರ್ ಗೊತ್ತಿಲ್ಲ. ನಮ್ಮ ಹುಡುಗನ ಶಿಶುವರು ಕಳಿಸಿದ್ದ. ಆ ನಂತರ ಅವರು ಪಾತ್ರೆ ತೊಳ್ಕೊಂಡು ಆಮೇಲೆ ಪೇಪರಲ್ಲಿ ಸ್ಟೇಟ್ಮೆಂಟ್ ಬರ್ದಿಕ್ಕಿ ನಾವು ಕೆಲ್ಸಕ್ಕೆ ಹೋಗಿ 5 ಗಂಟೆಗೆ ಫೋನ್ ಮಾಡಿರು. ನಾನು ಆಗ ಅವ್ರಿಗೆ ಶಿಶುವರಿಂದ ಬಂದಾದಮೇಲೆ ಬಾಗಿಲು ತಟ್ಟೆನೇ ತೆಗ್ದಿಲ್ಲ. ನನಗೆ ನನ್ನ ತಮ್ಮ ಫೋನ್ ಮಾಡಿದೆ, ರೇವಪ್ಪ ಅಣ್ಣ ಯಾಕೆ ಅದಕ್ಕೆ ಬಾಗಿಲು ತೆಗಿತಿಲ್ಲ ಬಾ ಜಾಲ್ದ. ನಾನು ಸಾರ ಬಿಟ್ಟನೆ ಬಂದು ನಾನೇ ಬಾಗಿಲು ಹೊಡೆದು ನೋಡೋದಕ್ಕೆ ನಾನು ನನ್ನ ಮಗ ನಮ್ಮ ಮನೆಯವ್ರು ನೇಣು ಹಾಕೊಂಡಿದ್ರು. ಎಷ್ಟು ವರ್ಷ ಮನೆಯವರಿಗೆ? ಸರ್ ಇವಾಗ ಒಂದು 41 ಸರ್. ಎಷ್ಟು ಜನ ಮಕ್ಕಳು ನಿಮಗೆ? 2 ಗಂಡು ಮಕ್ಕಳು ಸರ್. ಎಷ್ಟು ವರ್ಷ ಅವ್ರಿಗೆ? ಸರ್ ಒಬ್ಬನಿಗೆ ದೊಡ್ಡವನಿಗೆ 12 ವರ್ಷ, ಇವನಿಗೆ 5 ವರ್ಷ. ಏನು ಓದ್ತಿದ್ದಾರೆ ಸರ್? ದೊಡ್ಡವನು 6ನೇ ಕ್ಲಾಸು, ಇವನು ಸಣ್ಣ ಶಿಶುವರ ಸರ್. ಪೊಲೀಸ್ ಕಂಪ್ಲೇಂಟ್ ಆಗಿದೆಯಾ? ಆಗೈತೆ ಸರ್. ಏನು ಕೊಟ್ಟಿದ್ರಿ ಕಂಪ್ಲೇಂಟಲ್ಲಿ? ಸರ್ ಕಂಪ್ಲೇಂಟಲ್ಲಿ ಏನಂತ ಕೊಟ್ಟಿದ್ರಿ? ಸರ್ ಇದೇ ಮ್ಯಾಟ್ರೆ ಸರ್. ಇಲ್ಲೇನು ನಡೀತಾ ಅದೇ ಸರ್. ಒಟ್ಟಾರೆ ಎಷ್ಟು ಸಾಲ ಆಯಿತು ಅಂದರೆ? 10 ಚಿಲ್ಲರೆ ಐತೆ ಸರ್. ತುಂಬ ಟಾರ್ಚರ್ ಕೊಡ್ತಿದ್ದು ಸಂಘ ಯಾವುದು? ಪಿಂಕಿಯರು ಸರ್. ಏನು ಏಕೆ ಏನಂತ ಬಂದು ಮಾತಾಡೋದು? ಬರೋರು ನಾವು ಸಿವಿಲ್ ಕೋರ್ಟಿಂದ ಸ್ಟೇ ತರ್ತೀವಿ ಹಂಗೆ ಹಿಂಗೆ ಅಂತ ಹೆಣ್ಮಕ್ಳನ್ನ ಎದುರಿಸೋರು, ಬಾಯಿಗೆ ಬಂದಂಗೆ ಮಾತಾಡೋರು. ಯಾವ ಥರ ಟಾರ್ಚರ್ ಕೊಟ್ಟರೆ ಅಂತ? ಅದೇ ಸರ್ ಬರೋರು. ಈಗ 10 ನಿಮಿಷಕ್ಕೆ ಒಬ್ಬೊಬ್ರು ಬರೋದು. ದಿವ್ಸಕ್ಕೆ 3 ಟೈಮ್, ಒಂದೊಂದು ಟೈಮ್ಗೆ 2-3 ಬರೋದು. ನನಗೆ ಫೋನ್ ಮಾಡೋದು, ಎಲ್ಲಿದೆಯಾ ಕಟ್ಟಾಯ, ನಿನ್ನ ಪ್ರೊಸೀಜರ್ ಏನೈತೆ ನೀನು ಮಾಡ್ಕೊಳಯ್ಯ, ದುಡ್ಡು ಕಟ್ಟಾಯ ಅಂತೆಲ್ಲ ಮಾತಾಡೋರು ಸರ್. ಸರ್ ಇನ್ನು ನಮಗೆ ಬಡಪಾಯಿಗೆ ಆಗೈತೆ ಸಣ್ಣ ಮಕ್ಕಳು. ದಯವಿಟ್ಟು ಯಾವ ಸಂಘದಾರಾಗಿರಲಿ ಯಾವ ಇದರಾಗಲಿ ಟಾರ್ಚರ್ ಕೊಡೋದು ಅವ್ರು ಮ್ಯಾಕ್ಸಿಮಮ್ ಏನೈತೆ ಅಷ್ಟು ಕೊಡಲಿ ಸರ್. ಈಗ ನಾನು ಏನು ಮಾಡೋಣ? ಸಣ್ಣ ಮಕ್ಕಳು ಕಟ್ಕೊಂಡು ಏನು ಮಾಡೋಣ ಸರ್? ಡೈಲಿ ಬಂದು ಟಾರ್ಚರ್ ಕೊಡೋರು ಅವರು. ಯಾರಿಗೂ ದಯವಿಟ್ಟು ಆಗಬಾರ್ದು ಸರ್. ನಿಮ್ಗೆ TVರಿಗೆ ಕೈ ಮುಗಿತೀವಿ, DC ಅವ್ರಿಗೂ ಮೇಡಮ್ ಅವ್ರಿಗೆ ಎಲ್ಲರಿಗೂ ಕೈ ಮುಗಿತೀವಿ. ಇದೊಂದು ನೆರವೇರಿಸ್ಕೊಡ್ರಿ ಸರ್.
AC ತಹಸೀಲ್ದಾರ್ ಬಂದಿರು ಏನು ಹೇಳಿದ್ರು ನಿಮ್ಗೆ? ಮೇಡಮ್ ಅದೇ ಮಾತು ಹೇಳಿದ್ರು, ನಾವು ಇದೇ ಕ್ವಶನ್ನೇ ಕೇಳಿದ್ವಿ ಸರ್. ಮಾಡ್ಕೊಡ್ತೀವಿ ಅಂತ ಹೇಳ್ಯಾರೆ ಸರ್ ಅವರು. ಏನು ಮಾಡ್ಕೊಡ್ತೀನಿ ಅಂತ? ಅದೇ ಯಾವುದೇ ರೀತಿಯ ಸಾಲದಾರಿಗೆ ಈಗ ಹಿಂಗೆ 5-6 ಲಕ್ಷ ಯಾವ ಇದ್ರ ಮೇಲೆ ಕೊಡ್ತಾರೆ, ಕೊಡಬಾರ್ದು. ಮ್ಯಾಕ್ಸಿಮಮ್ ಏನೈತೆ 50-1 ಲಕ್ಷ ಕೊಡಂಗೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳೋಗ್ಯಾರೆ ಸರ್. ನಿಮ್ಮ ಜೀವನ ತುಂಬ ಕಷ್ಟ ಆಯ್ತು ಇವಾಗ. ತುಂಬ ಕ್ರಿಟಿಕಲ್ ಸರ್. ಈಗ ನಾನು ಕೆಲಸ ಮಾಡಲಿ ಅಂದರೆ ನನ್ನ ಜೀವನ ಇಲ್ಲ. ಅವನದು ಎಕ್ಸಾಮ್ ಇವತ್ತು ಇಂಗ್ಲೀಷ್ 6ನೇ ಕ್ಲಾಸ್ ಎಕ್ಸಾಮು. ಆ ಮಾಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಬಂದಿದ್ದು, ಅದು ಈಶ್ವರ್ಗೆ ಹೋಗ್ಬೇಕು. ಅಪ್ಪ ನಾವು ಹಣ ಇಳಿಸ್ಬೇಕಾದ್ರೂ ಆಂಬುಲೆನ್ಸ್ಗೆ ಹಾಕ್ಬೇಕಾದ್ರೆ ನನ್ನ ಹತ್ರ 10 ರೂಪಾಯಿ ಇರಲಿಲ್ಲ ಅಲ್ಲಿ. ಈಗ ಇವತ್ತು ಮಣ್ಣು ಮಾಡಿದ್ದೀರಾ? ಹಾಂ ಸರ್. ಈ ಸಂಘದವ್ರಿಗೆ ವಿಚಾರ ತಿಳಿಸಿದ್ರಾ ಹಿಂಗಾಗತ್ತೆ? ಇಲ್ಲ ಸರ್, ಇವ್ರು ಪೊಲೀಸ್ ಸಾಹೇಬರು ನೀವೇನು ತಲೆ ಕೆಡಿಸ್ಕೊವ್ರೆ, ನಿಮ್ಮ ಕೆಲಸ ನೀವು ಮಾಡ್ಕೊಂಡ್ರೆ ನಾವು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಯಾರು ಬಂದಿಲ್ಲ, ಸಂಘದವ್ರು ಯಾರು ಬಂದಿಲ್ಲ ಸರ್. ಇಲ್ಲ ಸರ್. ಇನ್ನೊಂದು ಸರಿ ಹೇಳಿ, ಯಾವ ಸಂಘ ಅಂತ? ಪಿಂಕಿಯರ್. ಎಷ್ಟು ತಗೊಂಡಿದ್ದೀರ ಅದರಲ್ಲಿ? ಅದ್ರಾಗೆ 5 ಚಿಲ್ಲರೆ ಸರ್. 1.5 ಕಟ್ಟಿದ್ದೀನಿ. ಆಮೇಲೆ LNT 1 ಲಕ್ಷ ತಗೊಂಡಿದ್ವಿ, 3 ಕಂತು ಕಟ್ಟಿದ್ವಿ. ಆಮೇಲೆ ಚಲವಾದಿ ಸಂಘ ಅದ್ರಾಗ ಕಟ್ಟಿದ್ವಿ. ಆಮೇಲೆ ದ್ವಾರಾಳ್ ಸೊಸೈಟಿ ಕಟ್ಟಿದ್ವಿ, ಅಂದರೆ ಅರ್ಧ ಕಟ್ಟಿದ್ವಿ. ಹೋದ ತಿಂಗಳು ಫುಲ್ ಕಟ್ಟಿದ್ವಿ, ಈ ತಿಂಗಳು ಜಾಸ್ತಿ ಟಾರ್ಚರ್ ಆಗೈತೆ ಯಾವ್ದಂದ್ರೆ ಪಿಂಕಿಯರ್. ಹಾಂ ಸರ್, ಮೈಕ್ರೋ ಫೈನಾನ್ಸ್.